ಹಾಗೂ ದೋಸ್ತಿ ನಾಯಕರ ಮೂಡ ಕದನದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ರಾಜಕೀಯ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ನಾಳೆ ಕಾಂಗ್ರೆಸ್ ನಾಯಕರು ರಣಕಹಳೆ ಮೊಳಗಿಸಿದ್ರೆ ನಾಡಿದ್ದು ದೋಸ್ತಿ ನಾಯಕರು ಅಬ್ಬರಿಸಲಿದ್ದಾರೆ. ಕಳೆದೊಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಮಾತಿನ ಸಮರ ಧಗಧಗಿಸೋದಕ್ಕೆ ಶುರುವಾಗಿದೆ. ಅದರಲ್ಲೂ ಸಿಎಂ ವಿರುದ್ಧ ದೋಸ್ತಿ ನಾಯಕರು ಪಾದಯಾತ್ರೆ ಶುರು ಮಾಡಿದ್ಮೇಲಂತೂ ಮಾತಾಡೋರೇ ಮಹಾಶೂರರಂತಾಗಿದ್ದಾರೆ. ಸೈಟ ಸಮರ ನಡೆದಿದ್ದಾಯ್ತು, ವಿಧವೆಯರಿಗೆ ಗಂತೋರಿಸಿ ಬೆದರಿಕೆ ಹಾಕಿದ್ದೂ ಮುಗೀತು. ಈಗ ಕಾಂಗ್ರೆಸ್ ದೋಸ್ತಿ ನಡುವಿನ ಕುಸ್ತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮೂರು ಪಕ್ಷಗಳ ಮಹಾ ಕದನದಿಂದಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ರಾಜಕೀಯ ಜಿದ್ದಾಜಿದ್ದಿನ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಜರ್ಮನ್ ಮಾದರಿ ಟೆಂಟ್, ಕೈ ದೋಸ್ತಿ ಫೈಟ್, ದೋಸ್ತಿ ಪಾದಯಾತ್ರೆಗೆ ಸಿಎಂ ಸಮಾವೇಶ ಪಂಚ್. ಮಂಡ್ಯದಿಂದ ಮೈಸೂರತ್ತ ಹೊರಟಿರೋ ದೋಸ್ತಿ ನಾಯಕರು ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಸಿಎಂ ಕರ್ಮಭೂಮಿ ಮೈಸೂರಲ್ಲೇ ಮೂಡ ಹಗರಣದ ಬಗ್ಗೆ ಅಬ್ಬರಿಸಬೇಕು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಹೀಗಾಗಿಯೇ ನಾಡಿದ್ದು ಬೃಹತ್ ಸಮಾವೇಶ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ದೋಸ್ತಿ ನಾಯಕರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾಳೆಯೇ ಜನಾಂದೋಲನ ಸಮಾವೇಶಕ್ಕೆ ಅಖಾಡ ಸಿದ್ಧ ಮಾಡಿದ್ದಾರೆ. ದೋಸ್ತಿ ನಾಯಕರು ಅಬ್ಬರಿಸುವುದಕ್ಕೂ ಮೊದಲೇ ಜನಾಂದೋಲನದ ವ್ಯೂಹ ಹೂಡೋದಕ್ಕೆ ಅಖಾಡ ರೆಡಿ ಮಾಡಿದ್ದಾರೆ. ನಾಳೆ ಮೈಸೂರಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ಸಮಾವೇಶ ನಡೆಯಲಿದೆ. ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರ ಸಮಾವೇಶದಲ್ಲಿ ಸದ್ದು ಮಾಡ್ತಿರೋದು ಜರ್ಮನ್ ಟೆಂಟ್. ನಾಳೆ ಸಮಾವೇಶಕ್ಕೆ ಜರ್ಮನ್ ಟೆಂಟ್ ರೆಡಿ ಮಾಡೋರೆ ನಾಡಿದ್ದು ಬಿಜೆಪಿ ಸಮಾವೇಶಕ್ಕೂ ವೇದಿಕೆ ಹಾಕಲಿದ್ದಾರೆ. ಒಂದೇ ಸ್ಥಳ, ಒಂದೇ ವೇದಿಕೆ, ಆದ್ರೆ ಪಕ್ಷಗಳು ಮಾತ್ರ ಬೇರೆ ಬೇರೆ. ಸುಮಾರು 50,000 ಜನ ಕೂರುವಂತೆ ವೇದಿಕೆ ರೆಡಿ ಮಾಡಲಾಗ್ತಿದ್ದು ಮಳೆ ಬಂದರೂ ಒಂದೇ ಒಂದು ಹನಿಯೂ ಸೋರಲ್ವಂತೆ. ಮೈಸೂರಿನ ಕಡೆ ಹೊರಟಿರೋ 6ನೇ ದಿನದ ಪಾದಯಾತ್ರೆಯಲ್ಲಿ ಮತ್ತೆ ಟಾರ್ಗೆಟ್ ಆಗಿದ್ದದ್ದು ಸಿಎಂ ಸಿದ್ದರಾಮಯ್ಯರೇ. ಮೂಡ ಹಗರಣದಲ್ಲಿ ನೀವೇ A1, ನಿಮ್ಮ ಸ್ಥಾನಕ್ಕೆ ಮೊದಲು ರಾಜೀನಾಮೆ ಕೊಡಿ ಅಂತ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ದಯವಿಟ್ಟು ಗೌರವವಾಗಿ ಬಂಡತನವನ್ನ ಬಿಟ್ಟು ಏನು ಇವತ್ತು ಆರೋಪಿ ನಂಬರ್ 1 ಇದ್ದೀರಿ, ರಾಜೀನಾಮೆ ಕೊಡಿ, ಉಳಿದಿದ್ದ ಆಮೇಲೆ ಮಾತಾಡೋಣ ಕೂತ್ಕೊಂಡು. ಮೈಸೂರಲ್ಲಿ ದೋಸ್ತಿ ವರ್ಸಸ್ ದೋಸ್ತಿ, ಗೌಡ್ರ ಗುದ್ದಾಟ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಣಕಹಳೆ ಊದಿರುವ ದೋಸ್ತಿ ನಾಯಕರ ನಡುವೆಯೇ ಆಗಾಗ ಮುನಿಸು ಸ್ಫೋಟವಾಗ್ತಿದೆ. ಅದು ಬೇರೆ ಯಾವುದೇ ಕಾರಣಕ್ಕಲ್ಲ, ಗೌಡ್ರ ವಿಷಯಕ್ಕೆ. ದೋಸ್ತಿ ಪಾದಯಾತ್ರೆಗೆ ಪ್ರೀತಂ ಗೌಡ ಎಂಟ್ರಿಯಾದ ದಿನದಿಂದಲೂ ದಳಪತಿಗಳು ಕೆರಳಿ ಕೆಂಡವಾಗಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ನಿನ್ನೆ ಹಾಸನದ ಮುಖಂಡರೊಬ್ಬರು ನಮ್ಮನ್ನ ಕೆಣಕಿದ್ದಾರೆ, ಆದ್ರೆ ಕುಮಾರಣ್ಣನ ಮಾತಿನಿಂದ ನಮ್ಮ ಕಾರ್ಯಕರ್ತರು ಸೈಲೆಂಟ್ ಆಗಿದ್ದಾರೆ. ಮುಂದೆ ಇದೇ ರಿಪೀಟ್ ಆದ್ರೆ ಸುಮ್ಮನಿರಲ್ಲ ಅಂತ ದೋಸ್ತಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾರು ಹಾಸನ ಜಿಲ್ಲೆಯ ನಿನ್ನೆ ಬಿಜೆಪಿ ಮುಖಂಡ ಬಂದಿದ್ರು, ದಯಮಾಡಿ ನೀವು ಮಂಡ್ಯ ಜಿಲ್ಲೆ ಕಾಲಿಟ್ಟಾಗ ಮಂಡ್ಯ ಜಿಲ್ಲೆ ಜನತೆ ತಿರುಗಿ ಬಿದ್ರೆ ಏನಾಗುತ್ತೆ ಅನ್ನೋದು ಇತಿಹಾಸ ತೆಗೆದು ನೋಡಿದ್ರೆ ಪಾಪ ಇತಿಹಾಸದ ಕೊರತೆ ಇರಬೇಕು, ಮಾಹಿತಿ ಕೊರತೆ ಇರಬೇಕು. ದಯಮಾಡಿ ಈ ರೀತಿಯಾದಂತ ಕೃತ್ಯಗಳಿಗೆ ಮುಂದೆ ಕೈ ಹಾಕಿದ್ರೆ ಒಂದ್ಸಲಿ ನಾವು ಹೇಳ್ಬೋದು, ಮುಂದೆ ಜನ ತಿರುಗಿ ಬಿದ್ದಂತ ಸಂದರ್ಭದಲ್ಲಿ ನಾವು ಕೂಡ ಅದು ಕೈ ತಪ್ಪೋಗುತ್ತೆ, ಕೈ ಮೀರಿ ಹೋಗುತ್ತೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಒಟ್ನಲ್ಲಿ ಒಂದ್ ಕಡೆ ಸಿಎಂ ವಿರುದ್ಧ ಹೋರಾಟ, ಇನ್ನೊಂದು ಕಡೆ ಡಿಕೆಶಿ ವಿರುದ್ಧ ಸೆಣಸಾಟ. ಇದರ ಮಧ್ಯೆ ದೋಸ್ತಿಗಳ ಮಧ್ಯೆಯೇ ಗೌಡ್ರ ಗುದ್ದಾಟವು ನಡೆಯುತ್ತಿದ್ದು 2 ದಿನದ ಕದನಕ್ಕೆ ಮೈಸೂರಲ್ಲಿ ವೇದಿಕೆ ಸಜ್ಜಾಗಿದೆ. ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್, ನ್ಯೂಸ್ 18 ಮೈಸೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.